ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿವರೆಗೂ ಹಣ ಜಮೆ ಆಗಿದೆ. ಹೌದು, ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹಣ ಜಮೆ ಶುರು ಆಗಿರಬಹುದು. ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, ಅದರಲ್ಲೂ BPL ಕಾರ್ಡ್ ಇದ್ರು APL ಕಾರ್ಡ್ ಇದ್ರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಸೂಪರ್ ಸಿಹಿ ಸುದ್ದಿ, ಬಂಪರ್ ಘೋಷಣೆ ಬಂದಿದೆ. ಇನ್ನು ಮದ್ಯದ ಬೆಲೆ ಮತ್ತೆ ಭಾರಿ ಏರಿಕೆ ಆಗ್ತಾ ಇದೆ. ಹೌದು, ಮೇ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ಹೊಸ ಅಬಕಾರಿ ತೆರಿಗೆ ನೀತಿ ಜಾರಿಗೆ ಬರ್ತಾ ಇದೆ ವೀಕ್ಷಕರೇ. ಇದರ ಪ್ರಕಾರ ಮದ್ಯದ ಬಾಟಲಿಗಳು 20% ಬೆಲೆಯಲ್ಲಿ ಏರಿಕೆ ಆಗಲಿದ್ದಾವೆ. ಹೀಗಾಗಿ ಇದು ಮದ್ಯಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಇನ್ನು ಮುಂದೆ ಮದ್ಯದ ಬೆಲೆ ಹೊಸ ತರ ದರವನ್ನ ತೆರಿಗೆಯನ್ನ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ನೀವು ಕೂಡ ಬೈಕು ವಾಹನ ಏನೇ ಹೊಂದಿದ್ರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಚಿಕ್ಕ ತಪ್ಪಿನಿಂದ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ದಂಡ ಕೂಡ ಬೀಳ್ಬಹುದು, ಅಥವಾ ಈ ತಪ್ಪು ಮಾಡಿದ್ರೆ ನಿಮಗೆ ಜೈಲು ಕೂಡ ಆಗ್ಬಹುದು ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ವಾಹನ ಹೊಂದಿದ್ದೀರಾ ನೋಡಿ, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಪ್ರತಿಯೊಬ್ಬರು ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಶಕ್ತಿ ಯೋಜನೆ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಕಾರ್ಡ್ ಎಲ್ಲಿ ಕೊಡ್ತಾರೆ, ಸ್ಮಾರ್ಟ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು, ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ. ಹೌದು, ತುಂಬಾ ಜನ ಮಹಿಳೆಯರು ಕಮೆಂಟ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಇವತ್ತು ಈ ವಿಡಿಯೋ ತುಂಬಾ ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಆಗಲಿದೆ. ಹೀಗಾಗಿ ಪ್ರತಿಯೊಬ್ಬರು ಮಹಿಳೆಯರು, ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು, ಬೈಕ್ ವಾಹನ ಸವಾರರು ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೆ ನೀವು ಕೂಡ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣ್ತಾ ಇರೋ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕಮೆಂಟ್ ಮೂಲಕ ಕೊಡಬಹುದು. ನಿಮಗೆ 28, 29 ಈ 2 ಕಂತು ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನಿನ್ನೆ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ 28ನೇ ಕಂತು ಬಂದಿದೆ, 29ನೇದ್ದು ಕಂತು ಹಣ ಬಂದಿಲ್ಲ ಅಂತ. ಆದ್ರೆ ಕೆಲವೊಬ್ಬರು ಅಂದ್ರೆ 10% ಮಹಿಳೆಯರು ಮಾತ್ರ 28, 29 2 ಕಂತು 4,000 ರೂಪಾಯಿ, 2,000 ರೂಪಾಯಿ ಹಾಗೆ 2 ಬಾರಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಜಮೆ ಆಗಿದೆ ಅಂತ ಒಂದು ಕಮೆಂಟ್ ಗಳನ್ನು ಕೂಡ ಮಾಡಿದ್ದಾರೆ. ಬೇಕಾದ್ರೆ ನೀವು ಲಾಸ್ಟ್ ವಿಡಿಯೋದು ಕಮೆಂಟ್ಸ್ ಗಳನ್ನ ನೋಡಬಹುದು ವೀಕ್ಷಕರೇ. ಇಲ್ಲಿ ನೋಡಿ, 28ನೇ ಕಂತುನ ಹಣ ಬಿಡುಗಡೆ ಆಗಿರೋ ಬಗ್ಗೆ ಸರ್ಕಾರ ಅಪ್ಡೇಟ್ ಕೊಟ್ಟಿದೆ. 56,000 ರೂಪಾಯಿ ಒಂದು ಅಕೌಂಟ್ಗೆ ಹಣ ಸರ್ಕಾರ ಇಲ್ಲಿವರೆಗೂ ಕೊಟ್ಟಿರುವಂತದ್ದು. 56,000 ರೂಪಾಯಿ ಅಂದ್ರೆ 2,000 ರೂಪಾಯಿಗೆ ನಾವು ಭಾಗಲೇ ಮಾಡಿದ್ರೆ ಇಲ್ಲಿ ಒಂದು ಕಂತು 2,000 ರೂಪಾಯಿ ಅಂದ್ರೆ 28 ಕಂತು ಅಂದ್ರೆ 56,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಇಲ್ಲಿವರೆಗೂ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ನಿಮಗೆ ಸಿಕ್ಕಿದೆ. ಆದ್ರೆ ಕೆಲವೊಬ್ಬರಿಗೆ 29ನೇ ಕಂತು ಹಣ ಕೂಡ ಜಮೆ ಆಗಿದೆ ವೀಕ್ಷಕರೇ, ಕೆಲವೊಬ್ಬರಿಗೆ ಜಮೆ ಆಗಿಲ್ಲ. ನೋಡಿ, 29ನೇ ಕಂತು ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಅಧಿಕೃತವಾಗಿ ಘೋಷಣೆ, ಅಪ್ಡೇಟ್ ಎಲ್ಲೂ ಕೂಡ ಇನ್ನು ನಮಗೂ ಕೂಡ ಸಿಕ್ಕಿಲ್ಲ ವೀಕ್ಷಕರೇ. ಬಾಕಿ ಕಂತು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಅಷ್ಟೇ ಮಾಹಿತಿ ಸಿಕ್ಕಿರುವಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ 2-3 ತಿಂಗಳದ್ದು ಬಾಕಿ ಇದೆ, ಅದನ್ನ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದೇ ತರ ಬಾಕಿ ಕಂತು ಹಣ ಈಗ ಬಿಡುಗಡೆ ಆಗಲು ಶುರು ಕೂಡ ಆಗಿದೆ. ನೋಡಿ, ಈಗ ನಿಮಗೆ 28ನೇ ಕಂತು ಏಪ್ರಿಲ್ ತಿಂಗಳಲ್ಲಿ ಬಂದಿದೆ ಅಂದ್ರೆ 29ನೇ ಕಂತು ನಿಮಗೆ ಮೇ ತಿಂಗಳಲ್ಲಿ ಬರುತ್ತೆ ವೀಕ್ಷಕರೇ. ಹೌದು, 2 ಕಂತು ಅಂದ್ರೆ ಡೈರೆಕ್ಟ್ ಆಗಿ 4,000 ರೂಪಾಯಿ ನಿಮಗೆ ಜಮೆ ಆಗಲ್ಲ. 2,000 ರೂಪಾಯಿ ಮೊದಲು ಜಮೆ ಆಗುತ್ತೆ, ನಂತರ ಮತ್ತೆ 1 ವಾರ 15 ದಿನ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ಒಟ್ಟಿಗೆ 4,000 ರೂಪಾಯಿ ಜಮೆ ಆಗಲ್ಲ, ಇದು ಕೂಡ ನಿಮಗೆ ಗೊತ್ತಿರಲಿ. ಮತ್ತೆ 30ನೇ ಕಂತು ಹಣ ಇನ್ನೂ ಬಂದಿಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. 30ನೇ ಕಂತು ಬಗ್ಗೆ ಕಮೆಂಟ್ ಮಾಡ್ತೀರಾ ಅಂದ್ರೆ ನಿಮಗೆ 29ನೇ ಕಂತು ಹಣ ಬಂದಿದ್ಯಾ, ದಯವಿಟ್ಟು ನಮಗೆ ಕ್ಲಾರಿಫಿಕೇಶನ್ ಕೊಡಿ. ತುಂಬಾ ಜನ 30ನೇ ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ 30ನೇ ಕಂತು ಬಂದಿಲ್ಲ ಅಂದ್ರೆ 29ನೇ ಕಂತು ಬಂದಿದ್ದಕ್ಕೆ ಅವರು 30ನೇ ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಾ? ಹೀಗಾಗಿ ನಮಗೂ ಕೂಡ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ವೀಕ್ಷಕರೇ, ಪ್ರತಿಯೊಬ್ರು ಕೂಡ 28, 29 2 ಕಂತು ಬಗ್ಗೆ ನಮಗೆ ನೀವು ಅಪ್ಡೇಟ್ ಕೊಡಿ. ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ಇದರಿಂದ ತುಂಬಾ ಜನರಿಗೆ ಸಹಾಯವಾಗುತ್ತೆ ಅಂತ ಹೇಳ್ಬೋದು. ನಾವು ನಿಮಗೆ ಅಪ್ಡೇಟ್ ಕೊಡ್ಬೇಕಂದ್ರೆ ನೋಡಿ, 28ನೇ ಕಂತು ಹಣ 2,000 ರೂಪಾಯಿ ಕೆಲವೊಬ್ಬರಿಗೆ ಏಪ್ರಿಲ್ ತಿಂಗಳ 15ನೇ ತಾರೀಕಿನೊಳಗೆ ಜಮೆ ಆಗಿದೆ. ಇನ್ನು ಕೆಲವರಿಗೆ 25ನೇ ತಾರೀಕು, 28ನೇ ತಾರೀಕಿನಲ್ಲಿ 29ನೇ ಕಂತು ಹಣ ಕೂಡ ಕೆಲವರಿಗೆ ಜಮೆ ಆಗಿದೆ ವೀಕ್ಷಕರೇ. ಬೇಕಾದ್ರೆ ನೀವು ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ ಅಕೌಂಟು. ಕೆಲವರಿಗೆ ಜಮೆ ಆಗಿಲ್ಲ ಅಂದ್ರೆ ಮೇ ಮೊದಲ ವಾರದಲ್ಲಿ ಅವರಿಗೆ ಜಮೆ ಆಗುತ್ತೆ. ಇನ್ನು ನಿಮ್ಮ ಹತ್ತಿರ APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಅರ್ಜಿ ಹಾಕಬಹುದು. ಯಾರೆಲ್ಲ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ನೋಡಿ, ಇನ್ನೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ಅರ್ಜಿ ಆನ್ಲೈನ್ ಮೂಲಕ ನೀವು ಇನ್ನೂ ಕೂಡ ಅಪ್ಲೈ ಮಾಡಬಹುದು. ಮತ್ತೆ ನೀವು GST ತೆರಿಗೆ ಪಾವತಿದಾರರು, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು ಆಗಿರಬಾರ್ದು ಅಂತ ಒಂದು ನಿಯಮ ಕೂಡ ಇದೆ ವೀಕ್ಷಕರೇ. ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್, GST ರಿಟರ್ನ್ಸ್ ಮಾಡ್ತಾ ಇದ್ರೆ, ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರು ಯೋಜನೆಗೆ ಅರ್ಜಿ ಹಾಕಬೇಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ BPL ಕಾರ್ಡ್, APL ಕಾರ್ಡ್ ಇದ್ದವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಅದೇನಪ್ಪಾ ಅಂದ್ರೆ, ಮೊದಲ ಗುಡ್ ನ್ಯೂಸ್, BPL ಕಾರ್ಡ್ ಇದ್ದವ್ರಿಗೆ 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿದ್ದಾರಂತೆ. ಇದು BPL ಮತ್ತು APL 2 ಕಾರ್ಡ್ ಇದ್ದವ್ರಿಗೂ ಕೂಡ ಗುಡ್ ನ್ಯೂಸ್ ಆಗುತ್ತೆ. ಹೆಂಗಂದ್ರೆ
ನೋಡಿ, ಮೊದಲಿಗೆ APL ಕಾರ್ಡ್ ಇದ್ದವರು BPL ಕಾರ್ಡ್ಗೆ ಬರ್ಬೇಕಂದ್ರೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಇದೆ ಅಲ್ಲ, ಅದರ ಕೆಳಗಡೆ 1,20,000 ರೂಪಾಯಿ ವರ್ಷಕ್ಕೆ ಒಳಗಡೆ ಇನ್ಕಮ್ ಇದ್ರೆ ಅವರು ಮಾತ್ರ BPL ಕಾರ್ಡ್ಗೆ ಅರ್ಹರಾಗ್ತಾರೆ. 1,30,000 1,40,000 ರೂಪಾಯಿ ನಿಮ್ದು ವರ್ಷಕ್ಕೆ ಇನ್ಕಮ್ ಇದೆ ಅಂದ್ರೆ ನಿಮಗೆ BPL ಕಾರ್ಡ್ ಬದಲಾಗಿ APL ಕಾರ್ಡ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ BPL ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದನ್ನ ಪರಿಷ್ಕರಣೆ ಮಾಡಿ ಅಧಿಕೃತವಾಗಿ ಆದೇಶ ಹೊರಡಿಸಿದ್ರೆ ಸಾವಿರಾರು ಕಾರ್ಡುಗಳು APL ಕಾರ್ಡ್ ಇದ್ದವರು BPL ವ್ಯಾಪ್ತಿಗೆ ಬರ್ತಾರೆ. 3 ಲಕ್ಷ ರೂಪಾಯಿ ಒಳಗಡೆ ಇದ್ದವರು ಕೂಡ BPL ಕಾರ್ಡ್ಗೆ ಅರ್ಜಿ ಹಾಕಿ ಅವರು ಕೂಡ APL ಇಂದ BPL ಗೆ ಶಿಫ್ಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ ಮತ್ತೆ ಬಂದ್ ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ತಾನೇ 5-6 ಲಕ್ಷ ಕಾರ್ಡುಗಳನ್ನ ಡಿಲೀಟ್ ಮಾಡಿದ್ರು. ಅಂದ್ರೆ BPL ಬದಲಾಗಿ ಅವರಿಗೆ APL ಅನ್ನ ಕೊಟ್ಟಿದ್ರು. ಮತ್ತೆ ಈಗಲೂ ಕೂಡ ಇನ್ನು 14 ಲಕ್ಷ ಅನರ್ಹ ಚೀಟಿಗಳನ್ನ ಮತ್ತೊಮ್ಮೆ ಪತ್ತೆ ಮಾಡಲಾಗಿದೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಇನ್ನು BPL ಕಾರ್ಡ್ ಇದ್ದವರಿಗೆ ಭರ್ಜರಿ ಸುದ್ದಿ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ವಿತರಣೆ. ಹೌದು, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಅನ್ನಭಾಗ್ಯ ಇಂದಿರಾ ಕಿಟ್ ಮೂಲಕ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣವನ್ನು ಕೂಡ ಇಟ್ಟಿದ್ದಾರೆ. ಇದು ಮೇ ತಿಂಗಳಲ್ಲಿ ವಿತರಣೆ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಆದ್ರೆ ಮೇ ತಿಂಗಳಲ್ಲಿ ಆಗಿಲ್ಲ ಅಂದ್ರೆ ಜೂನ್ ತಿಂಗಳಲ್ಲಿ ಮಾಡಬಹುದು. ಇನ್ನು ವೀಕ್ಷಕರೇ ಬನ್ನಿ, ಮೂರನೇದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ನೀವು ಬೈಕು, ಕಾರು, ವಾಹನ ಏನಾದ್ರೂ ಮಾರಾಟ ಮಾಡಿದ್ರೆ ಅಥವಾ ಸೆಕೆಂಡ್ ಹ್ಯಾಂಡ್ ಬೈಕ್, ವಾಹನ, ಕಾರು ಯಾರಾದ್ರೂ ನೀವು ತಗೊಂಡಿದ್ರೆ ಕೊಟ್ಟಿದ್ರೆ ಬೇಗನೆ ನಿಮ್ದು RC ಕಾರ್ಡ್ ಚೇಂಜ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ವಾಹನ ಬೇರೆ ಯಾರ ಬಳಿಯಲ್ಲಿ ಇದ್ರೂ ಜೈಲು ಕೂಡ ನೀವು ಹೋಗಬಹುದು. ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಪಷ್ಟವಾಗಿ ಹೇಳಿದೆ, RC ಕಾರ್ಡ್ ಯಾರ ಹೆಸರಲ್ಲಿ ಇದೆಯೋ ಅವರೇ ಹೊಣೆ. ಅಂದ್ರೆ ಭಾರತದ ಕಾನೂನು ಪ್ರಕಾರ ವಾಹನದ RC ಅಂದ್ರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಯಾರ ಹೆಸರಿನಲ್ಲಿ ಇದೆಯೋ, ಆಕ್ಸಿಡೆಂಟ್ ಆದ್ರೆ, ಟ್ರಾಫಿಕ್ ವೈಲೇಷನ್ ಆದ್ರೆ, ಕ್ರೈಮ್ ನಲ್ಲಿ ಯೂಸ್ ಆದ್ರೆ ಮೊದಲ ಜವಾಬ್ದಾರಿ RC ಓನರ್ ಮೇಲೆ ಬರುತ್ತಂತೆ. ಅಂದ್ರೆ ನೀವು ಏನಾದ್ರೂ ಬೇರೆಯವರಿಗೆ ವೆಹಿಕಲ್ ಮಾರಾಟ ಮಾಡಿದ್ರೆ RC ಕಾರ್ಡ್ ನಿಮ್ಮ ಹೆಸರಿನಲ್ಲಿದ್ರೆ ಬೇಗನೆ ಅವರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳಕ್ ಹೇಳಿ. ಇಲ್ವಾದಲ್ಲಿ ನೀವು ಮುಂದೇನಾದ್ರೂ ಪ್ರಾಬ್ಲಮ್ ಆದ್ರೆ ನಂತರ ನೀವು ಕೋರ್ಟ್ ಅಲ್ಲಿ ನಾನು ಮಾರಿದ್ದೆ ಅಂತ ಹೇಳೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ವೀಕ್ಷಕರೇ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾನು ಕೂಡ ಹೇಳಿದೆ, ಓನರ್ಶಿಪ್ ಯಾರ್ದಿರುತ್ ನೋಡಿ, RC ಕಾರ್ಡ್ ಅಲ್ಲಿ ಯಾರ ಹೆಸರು ಇರುತ್ತ ನೋಡಿ ಅವರೇ ನೇರವಾಗಿ ಹೊಣೆ ಆಗ್ತಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಬ್ಬ ವ್ಯಕ್ತಿ ಬೈಕ್ ಮಾರಿದ್ರು, ಆದ್ರೆ ಅವರು ಒಂದು RC ಕಾರ್ಡ್ ಅನ್ನ ಅವರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಿಲ್ಲ. ಆಕ್ಸಿಡೆಂಟ್ ಆದ್ಮೇಲೆ ಕಂಪೆನ್ಸೇಷನ್ ಯಾರು ಅವರ ಹೆಸರಲ್ಲಿ ಅದು ಗಾಡಿ ಇತ್ತು ನೋಡಿ ಅವರು ಕೊಟ್ಟಿದ್ದಾರಂತೆ. ಅಂದ್ರೆ ವೆಹಿಕಲ್ ಮಾರಿದ್ರ ತಕ್ಷಣ RC ನ ನೀವು ಟ್ರಾನ್ಸ್ಫರ್ ಮಾಡಿಸ್ಬೇಕು. ಫಾರ್ಮ್ ನಂಬರ್ 29-30 ಸಬ್ಮಿಟ್ ಮಾಡಿ ಇನ್ಸೂರೆನ್ಸ್ ಕೂಡ ನೀವು ಅಪ್ಡೇಟ್ ಮಾಡಬೇಕು ಅಂತ ಹೇಳಲಾಗಿದೆ. ಇಲ್ಲವಾದಲ್ಲಿ ನಿಮಗೆ ಮುಂದೆ ಲೀಗಲ್ ಪ್ರಾಬ್ಲಮ್ ಕೂಡ ಆಗ್ಬಹುದು. ಅಥವಾ ಅವ್ರೇನಾದ್ರೂ ವೆಹಿಕಲ್ ನಿಯಮಗಳನ್ನ, ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಆ ಒಂದು ದಂಡ ಕೂಡ ನೋಟಿಸ್ ನಿಮ್ಮ ಮನೆಗೆ ಬರುತ್ತೆ. ನೀವು ಮಾರಿರ್ತಿರಲ್ಲ ಅವರ ಮನೆಗೆ ಹೋಗಲ್ಲ. ಎದಕ್ಕಂದ್ರೆ ವೆಹಿಕಲ್, ಗಾಡಿ, ಕಾರು ನಿಮ್ಮ ಹೆಸರಲ್ಲಿ ಇರುತ್ತೆ, ಅದು ನಿಮಗೆ ಬರುತ್ತೆ ಅಂತಾನೆ ಹೇಳ್ಬಹುದು. ಇನ್ನು 4ನೇದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಇದೇ ಒಂದು ಮೇ 1 ತಾರೀಕಿನಿಂದಲೇ ಮದ್ಯದ ದರ 20% ಏರಿಕೆ ಆಗ್ತಾ ಇದೆ. ಹೌದು, ಹೊಸ ಅಬಕಾರಿ ನೀತಿ ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇದೆ. ಬಜೆಟ್ ನಲ್ಲಿ ಇದರ ಬಗ್ಗೆ ಘೋಷಣೆ ಕೂಡ ಆಗಿದೆ ವೀಕ್ಷಕರೇ. ಏನಪ್ಪಾ ಇದು ಹೊಸ ಅಬಕಾರಿ ನೀತಿ ಅಂತ ನೀವು ಕೇಳೋದಾದ್ರೆ, ಸರ್ಕಾರ ಹೊರಡಿಸಿರೋ ಕರಡು ಅಧಿಸೂಚನೆಯಂತೆ ಇನ್ಮುಂದೆ ಮದ್ಯದ ಬಾಟಲಲ್ಲಿರೋ ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ತೆರಿಗೆಯನ್ನ ಹಾಕಲಾಗುತ್ತೆ. ಅಂದ್ರೆ ಮದ್ಯದಲ್ಲಿ ಆಲ್ಕೋಹಾಲ್ ಅಂಶ ಹೆಚ್ಚಿಗೆ ಇದ್ರೆ ತೆರಿಗೆ ಕೂಡ ಸರ್ಕಾರ ಹೆಚ್ಚಾಕುತ್ತೆ. ಈ ಹೊಸ ನೀತಿಯಿಂದಾಗಿ ಕಡಿಮೆ ಆಲ್ಕೋಹಾಲ್ ಹೊಂದಿರೋ ಪ್ರೀಮಿಯಂ ಮದ್ಯದ ಬೆಲೆ ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ಬಹುದು. ಆದ್ರೆ ಸಾಮಾನ್ಯ ಜನರು ಬಳಸುವ ಮದ್ಯದ ಬೆಲೆ 20% ಏರಿಕೆ ಮಾಡಲಿದ್ದಾರಂತೆ. ಮೇ 1ರಿಂದಲೇ ಮದ್ಯದ ಬೆಲೆ ಕರ್ನಾಟಕ ರಾಜ್ಯದಂತ 20% ಏರಿಕೆ ಆಗುತ್ತೆ. ಅಂದ್ರೆ ಸ್ಲ್ಯಾಬ್ 1 ಪ್ರಕಾರ 80 ರೂಪಾಯಿದದ್ದು 95 ರೂಪಾಯಿ ಆಗುತ್ತೆ. ಸ್ಲ್ಯಾಬ್ 4 ಪ್ರಕಾರ 150 ರೂಪಾಯಿದದ್ದು 170 ರೂಪಾಯಿಗೆ ಏರಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂದ್ರೆ 15-20% ಅಷ್ಟು ಮದ್ಯದ ಬೆಲೆ ಏರಿಕೆ ಆಗ್ಬಹುದು ವೀಕ್ಷಕರೇ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೊಸ ಅಬಕಾರಿ ನೀತಿ ಜಾರಿ ಹಿನ್ನೆಲೆ ಸುಂಕವನ್ನ ಪರಿಷ್ಕರಣೆ ಮಾಡಲು ಸರ್ಕಾರ ಮುಂದಾಗಿರುವಂತದ್ದು. ಇನ್ನು ಬನ್ನಿ, ಕೊನೆಯದಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವಾಗ ವಿತರಣೆ ಮಾಡ್ತೀರಾ ಅಂತ ತುಂಬಾ ಜನ ನಮಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಸರ್ಕಾರ ಮೊನ್ನೆ ತಾನೇ ಫೆಬ್ರವರಿ ತಿಂಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ
ಹೇಳಿಕೆ ಅಂತೂ ಕೊಟ್ಟಿದ್ದಾರೆ, ಆದ್ರೆ ಅಪ್ರೂವ್ ಮಾಡಿದ್ದಾರೆ. ಆದ್ರೆ ಟೆಂಡರ್ ಮತ್ತು ಸೆಟಪ್ ಪ್ರೊಸೆಸ್ ಇನ್ನೂ ಕೂಡ ನಡೀತಾ ಇದೆ. ನೋಡಿ, ಕರ್ನಾಟಕದಲ್ಲಿ 2 ಕೋಟಿಗೂ ಹೆಚ್ಚು ಮಹಿಳೆಯರು ಇರೋದ್ರಿಂದ ಎಲ್ಲರಿಗೂ ಕೂಡ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ಬೇಕಂದ್ರೆ ಇದು ಸುಲಭದ ಮಾತಲ್ಲ. ಇದಕ್ಕೆ ಸ್ವಲ್ಪ ಸಮಯ, ಅಂದ್ರೆ 3-4 ತಿಂಗಳು ಬೇಕಾಗಬಹುದು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಆಕ್ಟಿವ್ ಆಗ್ಬೇಕಂದ್ರೆ, ನಮ್ಮ ಕರ್ನಾಟಕದಲ್ಲಿ ರೋಲ್ ಔಟ್ ಆಗ್ಬೇಕಂದ್ರೆ 4ರಿಂದ 5 ತಿಂಗಳಲ್ಲಿ ಶುರು ಆಗಬಹುದು. ಅಂದ್ರೆ ಆಗಸ್ಟ್ ತಿಂಗಳವರೆಗೂ, ಜೂನ್ ಇಂದ ಆಗಸ್ಟ್ ತಿಂಗಳ ನಡುವೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಬಹುದು. ವೀಕ್ಷಕರೇ, ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಅಂತೂ ಮಾಡ್ತಾ ಇದ್ದೀರಾ, ಯಾವುದು ಕೂಡ ನಿಮಗೆ ಸಮಸ್ಯೆ ಇಲ್ಲ. ಆದ್ರೆ ಜೂನ್, ಜುಲೈ, ಆಗಸ್ಟ್ ಈ ತಿಂಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಪ್ರತಿ ಮಹಿಳೆಯರಿಗೆ ವಿತರಣೆ ಮಾಡಿದ ನಂತರ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ವೀಕ್ಷಕರೇ, ಈಗ ನೋಡಿ, ಮೊನ್ನೆ ಈ ಶಕ್ತಿ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕೇವಲ ಹೊರ ರಾಜ್ಯದ ಮಹಿಳೆಯರು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸಿ ಕರ್ನಾಟಕದಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಮೊನ್ನೆ ಏನಾಗಿತ್ತಂದ್ರೆ, ಸಾರಿಗೆ ನೌಕರರೇ ಕನ್ನಡ ಭಾಷೆ ಬರದೇ ಇರೋ ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿ ಅವರ ಒಂದು ಅಕೌಂಟ್ಗೆ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಹಾಕಿಸಿಕೊಂಡು ಅವರಿಗೆ 0 ಟಿಕೆಟ್, ಅಂದ್ರೆ ಮಹಿಳೆಯರಿಗೆ ಕೊಡ್ತಾ ಇರೋ ಟಿಕೆಟ್ ಅನ್ನ ಕೊಡ್ತಾ ಇದ್ರಂತೆ. ಈ ಮೂಲಕ ಈ ಒಂದು ಯೋಜನೆ ಮಿಸ್ಯೂಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಬೀಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಅಂತ ಹೇಳ್ಬಹುದು. ಇದು ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ. ಸದ್ಯಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇನ್ನೂ ಕೂಡ ವಿತರಣೆ ಇಲ್ಲ. ಜೂನ್, ಜುಲೈ ತಿಂಗಳವರೆಗೂ ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚು ಕಮೆಂಟ್ಸ್ ಗಳನ್ನ ಮಾಡಲೇಬೇಡಿ. ಯಾಕಂದ್ರೆ ಇನ್ನು ಸರ್ಕಾರ ಅಧಿಕೃತವಾಗಿ ಸ್ಮಾರ್ಟ್ ಕಾರ್ಡ್ ಕೊಡ್ಲೇಬೇಕು ಅಂತ ಘೋಷಣೆ ಮಾಡಿಲ್ಲ. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ. ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರೆ ಅದಕ್ಕೆ ಹೇಳ್ತಾ ಇದ್ದೀವಿ. ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ಇದ್ರ ಬಗ್ಗೆ ಮತ್ತೊಮ್ಮೆ ಅಧಿಕೃತ ಘೋಷಣೆ ಸರ್ಕಾರದಿಂದ ಬರಲಿದೆ. ಅವಾಗ ನಿಮಗೆ ಮತ್ತೊಮ್ಮೆ ಮಾಹಿತಿ ಕೊಡಲಿದ್ದೇವೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.